ಇವತ್ತು ಏನು 2 ದಿನದಿಂದ ಇವತ್ತು ಸುಮಾರು 48 ಗಂಟೆ ಹೋರಾಟ ನಿರಂತರವಾಗಿ ನಡೆದೈತಿ. ಹೋರಾಟಕ್ಕೆ ಪ್ರತಿಫಲವಾಗಿ ಈಗಾಗಲೇ ಕಾರ್ಖಾನೆಯವರ ಏನು ವಾಸಲ 3,000 ರೂಪಾಯಿ ಕೊಟ್ಟಿರು. ಈ ಸಲ ಕಾರ್ಖಾನೆಯವ್ರೇನು ಕೊಡೋದಿರ್ಕಿಲ್ಲ, ಯಾಕಂದ್ರೆ ಅವ್ರಿಗೆ ಕೊಡೋ ಇಚ್ಛೆ ಇದ್ರಿಕಿಲ್ಲ. 3,000 ಹಚ್ಚಿಗೆ ಕೂಡ 1 ರೂಪಾಯಿ ಕೊಡಬೇಕನ್ನೋಂಥ ಆಶಯದವರಲ್ಲ. ಇವತ್ತೇನು ಕರ್ನಾಟಕ ರಾಜ್ಯ ರೈತ ಸಂಘ ಗುರ್ಲಾಪುರ ಇರಲಿ, ಇವತ್ತಲ್ಲಿ ನಮ್ಮ ಹಾರುಗೇರಿ ಕ್ರಾಸ್ ಇರಲಿ, DC ಆಫೀಸ್ ಇರಲಿ, ಇವೆಲ್ಲ ಪ್ರಯತ್ನದಿಂದ ನಿರಂತರ ಏನು 15 ದಿವಸ 20 ದಿವಸ ಪ್ರಯತ್ನ ಮಾಡೋದೈತಿ. ಆ ಪ್ರಯತ್ನದಿಂದ ಇವತ್ತು ಒಂದು 3,100 ರೂಪಾಯಿ 10.25 ರಿಕವರಿಗೆ, ಮತ್ತು ಸರಾಸರಿ ನಮ್ಮ ಜಿಲ್ಲೆ ಒಳಗೆ 11.5 ರಿಕವರಿ ಹೆಚ್ಚು ಕಡಿಮೆ ಐತಿ. ಸರಾಸರಿ 3,200 ರೂಪಾಯಿ ಇಲ್ಲಿವರೆಗೆ ಇವತ್ತು ಹೋರಾಟ ಫಲದಿಂದ ಬಂದಿದೆ. ಆದರೂ ಕೂಡ ತೃಪ್ತಿ ಇಲ್ಲ. ಅದನ್ನು ನಾವು ಯಾರೂ ಕೂಡ ರೈತರು ಇವತ್ತು ಒಪ್ಕೊಳ್ಳಿಲ್ಲ. ಇಲ್ಲಿ ಜಿಲ್ಲಾಧಿಕಾರಿ ಅವರು ವಿಶೇಷವಾಗಿ ಯಾಕೆ ಪಾತ್ರ ಒಂದು ರಾಜ್ಯದಾಗ ಯಾರೂ ಕೂಡ ಜಿಲ್ಲಾಧಿಕಾರಿ ಈ FRP ಹೊರತುಪಡಿಸಿ ಕಾಳಜಿ ವಹಿಸಲಿಲ್ಲ. ಆದರೂ ರೈತರ ಕಷ್ಟದಾಗ ಅದಾರ ಅಂತೇಳಿ ಈ ಹೋರಾಟಕ್ಕೆ ಮಣಿದು ತಾವು ಅದನ್ನು ಕಾಳಜಿ ಮಾಡಿ ಅದನ್ನು ಹೆಚ್ಚು ಮಾಡ್ಯಾರ. ಅದಕ್ಕೆ ನಾವು ಅವರಿಗೆ ಜಿಲ್ಲಾಧಿಕಾರಿ ಅವ್ರಿಗೆ ಇರೋದಿಲ್ಲ, ಕಾರ್ಖಾನೆ ಮಾಲೀಕರಿಗೆ ಹೇಳ್ತು. ಕಾರ್ಖಾನೆ ಮಾಲೀಕರಿಗೆ ಕೊಡ್ತಕ್ಕಂಥ ಇದು ರೇಟ್ ಅಲ್ಲ. ಯಾಕಂದ್ರೆ ನಮ್ಮ ಖರ್ಚು ವೆಚ್ಚ 3 ಪಟ್ಟು ಜಾಸ್ತಿ ಆದಾಗ ನೀವು 200 ರೂಪಾಯಿ 200 ರೂಪಾಯಿ ಕೊಟ್ಟರೆ ನಾವು ಉದ್ಧಾರ ಆಗೋದಿಲ್ಲ. ನಮಗೆ ಯೋಗ್ಯವಾದ ಬೆಲೆ ಇವತ್ತು 3,500 ಕೊಟ್ಟಾಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಐತೆ ಅನ್ನೋದಕ್ಕಾಗಿ ಮತ್ತು ಕೂಡ ನಾಳೆ ಹೋರಾಟನ ಮುಂದುವರಿಸಿದ್ದೀವಿ. ನಾಳೆ ಕರ್ನಾಟಕ ರಾಜ್ಯೋತ್ಸವ ಐತಿ. ಅದಕ್ಕಾಗಿ ನಾಳೆ ಲಕ್ಷಾಂತರ ಜನ ಇವತ್ತು ರೈತರು ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಎಲ್ಲರೂ ಕೂಡಿ ಇದೊಂದು ವಿಜೃಂಭಣೆ ಉತ್ಸವವನ್ನು ಇಲ್ಲಿ ನಾವು ಗುರ್ಲಾಪುರ ಸರ್ಕಲ್ದಲ್ಲಿ ಮಾಡಬೇಕಂತೇಳಿ ಈಗಾಗಲೇ ನಾವು ನಿರ್ಣಯ ಮಾಡಿದ್ದೀವಿ. ಇವತ್ತು ಸರ್ಕಾರ ಕೂಡ ಚಿಂತನೆ ಮಾಡಬೇಕು. ಕಬ್ಬು ಬೆಳೆಗಾರರಿಗೆ ರಕ್ಷಣೆ ಇಲ್ಲ. ಇವತ್ತು ರಸ್ತೆ ಮೇಲೆ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿರೋಂಥ ಕಾರ್ಖಾನೆ ಮಾಲೀಕರು ನೋಡಬೇಕು, ಸರ್ಕಾರ ನೋಡ್ಬೇಕಂತೇಳಿ ದಯವಿಟ್ಟು ಕಬ್ಬು ಬೆಳೆಗಾರರಲ್ಲಿ ಇಡೀ ನಮ್ಮ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಏನು ಇವತ್ತೆಲ್ಲ ತಾಲೂಕುಗಳು ಬರ್ತಾವೆ, ಎಲ್ಲ ಕಬ್ಬು ಬೆಳೆಗಾರರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತಾವು ಲಕ್ಷಾಂತರ ಸಂಖ್ಯೆಯಲ್ಲಿ ನಾಳೆ ಭಾಗವಹಿಸಲೇಬೇಕು. ಕನ್ನಡ ರಾಜ್ಯೋತ್ಸವ ಕೂಡ ಇಡೀ ನಾಡಿನ ಜನತೆಗೆ ಶುಭಾಶಯಗಳು ಕೂಡ ಹೇಳ್ತೀವಿ. ಅದೇ ರೀತಿಯಾಗಿ ಇವತ್ತು ಕಾರ್ಖಾನೆ ಮೇಲೆ ಕೂಡ ಪರಿಣಾಮ ಬಿದ್ದು ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆಗಳನ್ನು ಕೂಡ ಬಂದಿಟ್ಟಿದ್ದೀವಿ. ಇವತ್ತು ಪ್ರಭಾಕರ್ ಕೋರೆ ಅವರು 3 ಕಾರ್ಖಾನೆ ಪ್ರಾರಂಭ ಮಾಡತ್ತಾರೆ, ಕಟಾವು ಕೊಟ್ಟಿರ. ಅಲ್ಲಿ ಸುಮಾರು 400-600 ನಮ್ಮ ರೈತರು ಹೋಗಿ ಅವ್ರು ರಿಕ್ ಮಾಡಿ ಅವ್ರ ಕೈಲಿ ಬರ್ಸ್ಕೊಂಬಂದು, ಯಾವಾಗ ಗುರ್ಲಾಪುರದಾಗ ನಾವು ಬಿಲ್ ಘೋಷಣೆ ಮಾಡ್ತೋ ಅದಕ್ಕೆ ಒಪ್ಪಿಕೊಂಡು ನೀವು ಕಾರ್ಖಾನೆ ಚಾಲೂ ಮಾಡಬೇಕು, ಅಲ್ಲಿವರೆಗೆ ಮಾಡಬಾರ್ದು ಅಂತೇಳಿ ಅವ್ರು ಲಿಖಿತ ರೂಪಾಯಿ ಬರ್ಸ್ಕೊಂಬರ್ತಕ್ಕಂಥ ಕೆಲಸವನ್ನು ಇವತ್ತು ರೈತ ಸಂಘ ಮಾಡೈತಿ. ಅದಕ್ಕಾಗಿ ದಯವಿಟ್ಟು ನಾಳೆ ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇವರ ಶಿವಾನಂದ ಪಾಟೀಲ್ ಅವರು ಏನು ಸ್ಪಂದಿಸಲಿಲ್ಲ ಇವಾಗ 2 ದಿನ ಜಿಲ್ಲಾ ಉಸ್ತುವಾರಿಯವರು 2 ದಿನ ಆದ ನಾವು ಬರಲೇಬೇಕಂತ ದಿವಸ ಹೋಗ್ಕೋತಿಲ್ಲ. ತಾವು ನೋಡ್ತಾ ಇದ್ದೀರಿ. ಅವ್ರು ಸ್ಪಂದಿಸಬೇಕಾದದ್ದು ಅವ್ರ ಕರ್ತವ್ಯ. ಅವ್ರು ಬರದೇ ಇರ್ತಕ್ಕಂಥದ್ದು ಅವ್ರಿಗೆ ಅದ ಇಚ್ಛೆ. ಅದು ನಾಳೆ ಕೂಡ ಆಯ್ತು. ನಾಳೆ 1 ಲಕ್ಷ ಜನ ರಾಜ್ಯೋತ್ಸವಸ್ಥರ ನಾಳೆ ಕೂಡ ಬರಲಿ, ಸ್ವಾಗತ ಮಾಡ್ತು, ಕಬ್ಬಿನ ಬಿಲ್ ಘೋಷಣೆ ಮಾಡಲಿ. ಈಗೂ ಕೂಡ ಆಯ್ತು. ಶಿವಾನಂದ ಪಾಟೀಲ ಶುಗರ್ ಕಮಿಷನರ ಇದು ಡೆಮಿ ಪೀಸ್ಗಳು ಅವ್ರು. ಯಾಕಪ್ಪ ಅಂತಂದ್ರೆ ಅವೊಬ್ಬ ಕಮಿಷನರ್ ಮಂತ್ರಿಯಾಗಿ ಇಲ್ಲಿವರೆಗೂ ಒಂದು ಮಾತು ಮಾತಾಡಿಲ್ಲ. ಇವತ್ತು ಮಂತ್ರಿ ಮಾಡಬೇಕಾದ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟಗಾರರು ಮಾಡತ್ತು. ಕಬ್ಬಿನ ಬೆಲೆಯನ್ನು ನಾವು ಘೋಷಣೆ ಮಾಡತ್ತು, ನಾವು ಬೆನ್ನೈತಿ ಹೋರಾಟ ಮಾಡೋದು. ಮತ್ತು ಕಮಿಷನರ್ ಎದಕ್ಕೆ ಬೇಕು, ಮತ್ತು ಶಿವಾನಂದ ಪಾಟೀಲ್ ಎದಕ್ಕೆ ಬೇಕು? ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೀವಿ. ಈ ಕಮಿಷನರ ಮತ್ತು ಶುಗರ್ ಇಲಾಖೆ ಯಾವಾಗಿದ್ರು ಶುಗರ್ ಲಾಬಿಗೆ ಮಣಿದು ಬಿಡ್ತಾರೆ ಇವರು. ಅದಕ್ಕೆ ಯಾಕೆ ಒಂದು 4-5 ಕೋಟಿ ರೂಪಾಯಿ ವೇಸ್ಟ್ ಹಾಳು ಮಾಡ್ತೀರಿ? ಅದನ್ನು ಡೆಮೊಲಿಷನ್ ಮಾಡಿಬಿಟ್ಟು ಬಿಡ್ರಿ. ನಾವು ನೋಡ್ಕೋತು ಕಬ್ಬು ಬೆಳೆಗಾರ ಅದಕ್ಕೆ ರೆಡಿ ಆಗಿದ್ದು ಸರ್ಕಾರ ಕಚೇರಿ.